ಲಿಫ್ಟ್ನಲ್ಲಿ ಅತ್ಯಂತ ಅಮಾನವೀಯವಾಗಿ ಕ್ರೂರವಾಗಿ ಮುದ್ದು ಶ್ವಾನವೊಂದನ್ನು ಕೊಲೆ ಮಾಡಿರುವಂತಹ ಮನೆ ಕೆಲಸದಾಕೆ ಕೊಲೆ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಇಡೀ ಸಿಲಿಕಾನ್ ಸಿಟಿ ಜನರನ್ನ ಸಾಕು ಪ್ರಾಣಿ ಪ್ರಿಯರನ್ನ ನಿದ್ದೆ ಕೆಡಿಸಿರುವಂತಹ ಸ್ಟೋರಿ ಇದು. ನ್ಯೂಸ್ ಫಸ್ಟ್ ಈ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ನನ್ನ ಜೊತೆಗೆ ಈ ಒಂದು ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಆ ಶ್ವಾನದ ಓನರ್ ಇದ್ದಾರೆ ಮಾತನಾಡೋದಕ್ಕೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ರಾಶಿ ಪೂಜಾರಿ ಅವರು ಇದ್ದಾರೆ, ಮಾತಾಡಿಸ್ತಾ ಹೋಗ್ತಾನೆ. ಮೇಡಮ್, ಏನು ಕಾರಣ ಆಕೆ ಸಾಯಿಸೋದಕ್ಕೆ? ಅತ್ಯಂತ ಕ್ರೂರವಾಗಿ ಸಾಯಿಸಿದ್ದಾರೆ. ಸೊ ಏನು ಕಾರಣ ನನಗೆ ಗೊತ್ತಿಲ್ಲ ಮೇಡಮ್. ಅಂದರೆ ನಾವು ಅವರನ್ನು ನಾಯಿ ನೋಡ್ಕೊಳ್ಳೋಕೆ ಅಂತ ಇಟ್ಟಿದ್ವಿ. ಇಷ್ಟು ಹೇಳಿದ್ವಿ, ನಾಯಿ ಅಂದರೆ ಅಕ್ಕ ನನಗೆ ನಾಯಿ ಮುಖ್ಯ ಅದೆಲ್ಲ ಹೇಳಿದ್ವಿ. ಯಾಕೆ ಇಲ್ಲ ಅದಕ್ಕೆ ಸ್ಟೇಷನಿಗೆ ಹೋಗ್ಬೇಕಾದ್ರೆ ಸ್ಟೇಷನಲ್ಲಿ ಕೂಡ ಕೇಳಿದ್ರು, ಯಾಕೆ ನಿಮಗೆ ದ್ವೇಷ ಆಯ್ತಾ, ಓನರ್ ಮೇಲೆ ದ್ವೇಷ ಆಯ್ತಾ, ನಾಯಿ ಕಚ್ಚಿತ, ಯಾವುದಕ್ಕೂ ಉತ್ತರನೇ ಇಲ್ಲ. ಸುಮ್ಮನೆ ನಿಂತ್ಕೊಂಡಿದ್ದಾರೆ ಹಿಂಗೇನೆ. ಯಾವುದು ಅಂದ್ರೆ ನಿಮ್ಮ ಮತ್ತೆ ಆಕೆ ಮಧ್ಯೆ ಏನಾದ್ರು ಜಗಳ ಆಗಿತ್ತು? ಅದನ್ನೇನಾದ್ರು ನಾಯಿ ಮೇಲೆ ತಿಳಿಸೋದು? ಯಾವುದು ಜಗಳನೇ ಆಗಿಲ್ಲ. ನನಗೆ ಅಂದರೆ ನೋಡಿ, ನನಗೆ ಈಗ ಡೌಟ್ ಬರಬೇಕಿತ್ತು, ನನಗೇನೆ ಡೌಟೇ ಬರಲಿಲ್ಲ. ನಾನು ಸುಮ್ಮನಾದ್ರೂ ಬಂದು ಇಲ್ಲಿ ಕೇಳಿದ್ದು CC ಕ್ಯಾಮ್ರಾ ನೋಡ್ಬೋದಾ ಅಂತ. ಅದು ಕೂಡ ಅವ್ರು ಡೌಟ್ ಮೇಲೆ ಕೇಳಿದಲ್ಲ. ನಾನು ಬಂದು ನೋಡ್ಬೇಕಾದ್ರೆ ನನಗೆ ಆಶ್ಚರ್ಯ ಆಗೋಗ್ಬಿಟ್ಟಿದೆ. ಅಂದರೆ ಏನು ಮಾಡೋದು ಇವ್ರನ್ನ? ಅಷ್ಟು ತನಕ ಮನೆಯಲ್ಲೇ ಇದ್ರು ಅವರು. ನಾನು ಏನು ನೆನೆಸ್ಲಿಲ್ಲ, ಸೀದಾ ನಾನು ಪೊಲೀಸ್ ಸ್ಟೇಷನ್ ಹೋಗಿ ರಾತ್ರಿನೇ ಹೋಗ್ಬಿಟ್ಟೆ ನಾನು ಬಗ್ಲೂರಿಗೆ. ಈ ಘಟನೆ ಆಗಿದ್ದು ಯಾವಾಗ? ಮತ್ತೆ ಕೇಸ್ ಏನಾದ್ರು ಫೈಲ್ ಮಾಡಿದ್ರಾ? ಹೌದು, FIR ಎಲ್ಲ ಫೈಲ್ ಮಾಡಿದ್ವಿ. ಘಟನೆ ಆಗಿರೋದು ಮೊನ್ನೆ 31ಗೆ 4 ಗಂಟೆ ಸಂಜೆಗೆ ಆಗಿದೆ. ಇದು ಸುಮ್ಮನೆ ಮೇಲೆ ಬಂದ್ಬಿಟ್ಟು ಹಿಂಗೆ ಮಾಡಿ ಹಾರ್ಟ್ ಅಟ್ಯಾಕ್ ಆಗಿ ನಾಯಿ ಎದ್ದೇಳ್ತಾ ಇಲ್ಲ ಅಂತ ಹೇಳಿದ್ರು. ನಾನು ಏನೋ ಕೈಕಾಲು ಹಿಂಗೆ ಆಗಿಬಿಟ್ಟಿದೆ ಅಂತ ಹೋದೆ. ನಾನು ಕೆಳಗಡೆ ಹೋಗಿ ನೋಡ್ತೀನಿ, 4 ಯಾಕೆ ಹೆಂಗೆ ಏನಾಯ್ತು ಅಂತ ಹಿಡ್ಕೊಂಡು ಮೇಲೆ ಬರ್ತೀನಿ, ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು ಅಂತ. ಹೌದಾ ಸಣ್ಣ ಮರಿ ಅಲ್ವಾ, ಆಗಿರ್ಬೇಕು ಅಂತ ನನ್ನ ತಲೆಯಲ್ಲಿ. ಅಂದರೆ ಸುಮ್ಮನೆ ಸ್ವಲ್ಪ ಕೈ ಎಳೆದ್ರು ಅವ್ನು ಕೂಗ್ಬಿಡ್ತಾನೆ. ಅವ್ನು ತುಂಬ ಸಣ್ಣ, ಅವ್ನು 3 kg ಇದ್ದಿದ್ದವನು. ಇದು ನೋಡ್ಬೇಕಾದ್ರೆ ಇದು CC ಕ್ಯಾಮ್ರಾ ವಿಡಿಯೋ ನೋಡಿನೇ ಗೊತ್ತಾಗಿದ್ದು ನನಗೆ ಹೆಂಗಸೆ ಹಿಂಗೆ ಮಾಡಿದೆ ಅಂತ. ಏನು ಹೇಳ್ತೀರಾ ಮೇಡಮ್? ಯಾವ ರೀತಿಯಾಗಿ ಕ್ರಮಕ್ಕೆ ಆಗ್ರಹಿಸ್ತೀರಿ ಇಂಥವ್ರ ವಿರುದ್ಧ? ಅವ್ರ ಫ್ಯಾಮಿಲಿ ಏನಾದರೂ ನಿಮ್ಮನ್ನು ಸಂಪರ್ಕ ಮಾಡಿದ್ರ? ಅವ್ರ ಫ್ಯಾಮಿಲಿ ನನಗೆ ಇವತ್ತು ಬೆಳಿಗ್ಗೆ ಕಾಲ್ ಮಾಡಿದ್ರು. ತುಂಬ ಕಾಲ್ ಮಾಡ್ತಾಯಿದ್ರು. ಅನ್ನೋರ್ ನಂಬರಿಂದ ಕಾಲ್ ಬರ್ತಾ ಇತ್ತು. ನಾನು ಪಿಕ್ಕೇ ಮಾಡಿರಲಿಲ್ಲ. ಆಮೇಲೆ ಪಿಕ್ ಮಾಡಿದೆ, ಯಾರು ನೋಡ್ತೀವಿ, ಅವ್ರ ಫ್ಯಾಮಿಲಿಯವರು. ಅವ್ರು ಹೇಳ್ತಾ ಇದ್ದಾರೆ, ಒಂದ್ಸಲಿ ಮಾಫ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾನು ಹೇಳ್ದೆ, ಏನು ಮಾಫ್ ಮಾಡೋದು? ಅಂದರೆ ನಾಯಿ ಪ್ರಾಣ ಹೋಯ್ತು, ನನ್ನ ನಾಯಿ ಬೇಕು, ನೀವು ಕೊಡ್ತೀರಾ ಅಂತ ಕೇಳಿದ್ರೆ ಒಂದು ತಪ್ಪಾಗುತ್ತೆ, ಎಲ್ಲರಿಂದ ತಪ್ಪು ಆಗಿ ಹೋಯಿತು, ಮಾಫ್ ಮಾಡಿಬಿಡಿ ಅಂತ, ಬಿಟ್ಬಿಡಿ ಅವರನ್ನಂತ ಹೇಳ್ತಾ ಇದ್ದಾರೆ. ನಾವು ಏನಂತ ಹೇಳೋದು ಇದಕ್ಕೆ? ಯಾವ ರೀತಿಯಾದ ಕ್ರಮಕ್ಕೆ ಆಗ್ರಹಿಸ್ತೀರಾ ನೀವೀಗ? ನಾವು ಪೊಲೀಸ್ ಜೊತೆ ಮಾತಾಡಿದ್ದೀವಿ. ಅಂದರೆ ನಮಗೆ ನಿನ್ನೆ ಇದು ಅನಿಮಲ್ ಕ್ರೂವೆಲ್ಟಿ ಅವರು DCPCA ಬಂದಿದ್ರು. ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಸೊ ಅವರ ಮೂಲಕ ನಾವು ಮಾತಾಡ್ತಾ ಇದ್ದೀವಿ ಪೊಲೀಸ್ ಜೊತೆ. ನೋಡ್ಬೇಕಿನ್ನು ಏನಂತ. ಸೊ ನಿಮ್ಮ ಜೊತೆಗೆ ಅವ್ರು ಎಷ್ಟು ದಿನದಿಂದ ಕೆಲಸದಲ್ಲಿದ್ರು ಆ ಲೇಡಿ? ಮತ್ತೆ ಈ ನಾಯಿಗೆ ಎಷ್ಟು ವರ್ಷ? 1.5 ತಿಂಗಳಿಂದ ಕೆಲಸದಲ್ಲಿದ್ದರು. ನಾಯಿಗೆ 4 ವರ್ಷ ಅಷ್ಟೇ. ಯಾವ ಬ್ರೀಡ್? ಚಿವಾವಾ ಬ್ರೀಡ್ ಅಂತ. ಹೌದು. ಸೊ ಇನ್ನೊಂದು ನಾಯಿನ ಹಾಗೆ ಬಿಟ್ಟಿದ್ದಾರೆ, ಒಂದು ನಾಯಿನ ಮಾತ್ರ. ಅಂದರೆ ಇನ್ನೊಂದು ನಾಯಿಯನ್ನು ಯಾಕೆ ಅಂತ ಹೇಳಿದ್ರೆ, ಅವ್ನು ಸ್ವಲ್ಪ ಜೋರಿದ್ದಾನೆ. ಅವನು ಒಂದು ಸ್ವಲ್ಪ ಹೊಡೆದ್ರೆ ಕೂಡ ಅವ್ನು ಬಂದು ಕಚ್ಚಿಬಿಡ್ತಾನೆ. ಅಂದರೆ ಅವ್ರು ಈ ಹೆಂಗಸಿಗೆ ಏನೋ ಹೆದರಿಕಿತ್ತ ಏನೋ ಗೊತ್ತಿಲ್ಲ ನನಗೆ. ಮಾತ್ರ ಆ ನಾಯಿ ಅವ್ನು ನೀವು ಹೊಡೆದ್ರು ಏನು ಮಾಡಿದ್ರು ಅವ್ನು ಪುನಃ ಬರ್ತಾನೆ ನಿಮ್ಮ ಹತ್ರ. ಅಂಥ ನಾಯಿಯನ್ನು ತೆಗೆದು ಹಿಂಗೆ ಎಸ್ದು ಬಿಟ್ಟಿದ್ದಾಳೆ. ಮಾತೆ ಹಿಂಗೆ ಹೇಳೋಕ್ಕಾಗಲ್ಲ ನನಗೆ. ನೀವು ಎಷ್ಟು ಕನೆಕ್ಟೆಡ್ ಆಗಿದ್ರಿ? ತುಂಬ 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 ಕ್ಲೋಸ್ ಇದ್ದೆ ನಾನು ನಾಯಿ ಜೊತೆ. ಅದು ಅವಳನ್ನು ತುಂಬ ಹೇಳಿದ್ದೆ ನಾನು, ನಾಯಿನೊಂದು ನೋಡ್ಕೊಳ್ಳಿ, ಬೇರೆ ಯಾವುದು ಮಾಡಬೇಡಿ. ಅಂದರೆ ನೋಡಿ, ಅವಳಿಗೆ ಬಿಟ್ಟು ಹೋಗ್ಬೋದಿತ್ತು, ಬೇಡ ಅಂತ ಕೆಲಸ ಹೇಳಿಬಿಟ್ಟು. ಅದು ಬಿಟ್ಟು ಹೋಗಿಲ್ಲ. ನಾಯಿಯನ್ನು ತೆಗೆದು ಎಸೆಯೋದು ಅಂಥದ್ದು ವಿಷಯ ಏನಿತ್ತು ನಾಯಿ ಮೇಲೆ? ಅದೇ ನಂದು ಪ್ರಶ್ನೆ. ನೋಡಿ, ಅವರೊಂದು ಉತ್ತರ ಹೇಳ್ತಿದ್ರೆ ಅದಾದರೂ ಹೋಗಿತ್ತು. ಅವರು ಉತ್ತರನೇ ಇಲ್ಲ, ಸುಮ್ಮನೆ ನಿಂತ್ಕೊಂಡು ಬಿಟ್ಟಿದ್ದಾರೆ. ಕೇಳಬೇಕಾದ್ರೆ ಉತ್ತರನೇ ಇಲ್ಲ ಅವ್ರ ಜೊತೆ. ಇದಿಷ್ಟು ಶ್ವಾನದ ಮಾಲಕಿಯಾಗಿರುವಂತಹ ಓನರ್ ಆಗಿರುವಂತಹ ರಾಶಿ ಪೂಜಾರಿ ಅವರು ನ್ಯೂಸ್ ಫಸ್ಟ್ಗೆ ನೀಡ್ತಾ ಇರುವಂತಹ ಮಾಹಿತಿ. ಏನೇ ಇದ್ರೂ ಕೂಡ ಪ್ರಾಣಿ ಮೇಲೆ ಇದ್ದಂತಹ ಸಿಟ್ಟನ್ನು ಪ್ರಾಣಿ ಸಾಯಿಸುವಂತಹ ರೇಂಜಲ್ಲಿ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಇಡೀ ಸಮಾಜವೇ ಜೊತೆಗೆ ಇಡೀ ಜನರೇ ಕೂಡ ಈಗ ಭಯಪಡುವಂತಹ ಒಂದು ಘಟನೆ ಇದು. ಆದಷ್ಟು ಇಂತಹ ಘಟನೆಗಳಿಗೆ ಕಡಿವಾಣ ಹಾಕುವಂತಹ ಅವಶ್ಯಕತೆ ಇದೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗುವಂತಹ ಅನಿವಾರ್ಯತೆ ಇದೆ. ಕ್ಯಾಮರಾಮನ್ ಮಧು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.